ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ನಮ್ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಪೂಜೆ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಹಾಗೆ ಯಾವ ರೀತಿ ಸ್ಯಾರಿ ಉಡ್ಸಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ಯಾರಿ ಉಡ್ಸೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸಿಕ್ಕಾಬಟ್ಟೆ ನನಗೆ ಅದು ಉಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ನಾನು ಯೂಟ್ಯೂಬ್ ನೋಡಿಕೊಂಡು ಸ್ವಲ್ಪ ಈ ಸಲ ಡಿಫ್ರೆಂಟಾಗಿರಲಿ ಅಂತ ಉಡಿಸಿದ್ದು. ಬೇರೆ ಟೈಮಲ್ಲೆಲ್ಲ ಸಿಕ್ಕಾಬಟ್ಟೆ ಈಸಿಯಾಗಿ ಉಡಿಸ್ತಾ ಇದ್ದೆ, ಜಸ್ಟ್ ನರಿಗೆ ಮಾಡಿ ಉಡಿಸ್ತಾ ಇದ್ದೆ. ಬಟ್ ಈ ಸಲ ಚೂರು ಡಿಫ್ರೆಂಟಾಗಿರಲಿ, ಯಾಕೆಂದರೆ ಈ ಸಲ ಹಬ್ಬ ಜೋರು ಅಂತಲೇ ಹೇಳ್ಬೋದು. ಯಾಕೆ ಜೋರು ಅಂತ ಅಂದರೆ ನಿಮಗೆಲ್ಲ ಹೇಳಿದೆ ಲಾಸ್ಟ್ ವ್ಲಾಗಲ್ಲೇ. ನಾನು ಪ್ರೆಗ್ನೆಂಟ್ ಇದ್ದಾಗ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ದೇವ್ರಿಗೆ ಹತ್ರ ಕೇಳ್ಕೊಂಡಿದ್ವಿ, ನಾವು ಇಷ್ಟಪಟ್ಟಂಗೆ ಹೆಣ್ಮಗುನೇ ಆದರೆ ನೆಕ್ಸ್ಟ್ ವರ್ಷ ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವಿ ಅಂತ. ಸೊ ಅದೇ ರೀತಿ ಮಾಡಿದ್ವಿ ಅಷ್ಟೇ. ತೋರಿಸ್ತೀನಿ ಇನ್ಮೇಲಿಂದ ಹಾಗೆ ಒಂದೊಂದು ಚುಚ್ಚು ಚೆನ್ನಾಗೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದೇ ಹಬ್ಬ ನನಗೆ ಅದು ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರುತ್ತೆ. ಒಂದೊಂದು ತಿಂಗಳಿಂದನೇ ಯಾವ ರೀತಿ ಮಾಡಬೇಕಂತ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಕೆಲವೊಬ್ಬರಿಗೆ ಒಂದೊಂದು ಹಬ್ಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಅಷ್ಟೇ. ಬನ್ನಿ ಹೇಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಲಯನ್ಸ್ ಫಾರಿಗೆಲ್ಲ ಹೋಗಿದ್ವಿ, ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಆಮೇಲೆ ಮೀಶೋದಿಂದ ಒಂದು ಬ್ಲೌಸ್ ತರಿಸಿದ್ದೆ ನಾನು, ಅದನ್ನೇ ವೇರ್ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ನಾನು ಅದರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನಾನೇನು ಸ್ಕ್ರೀನ್ಗೆ ಯೂಸ್ ಮಾಡಿರ್ತೀನಿ, ಮತ್ತು ಅದರಲ್ಲಿ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದ್ಸಲಿ ಓಪನ್ ಮಾಡಿ, ನಿಮಗೆ ಅಲ್ಲಿ ಎಲ್ಲದೂ ಸಿಗತ್ತೆ. ಹಾಗೆ ಆಜಿಯೋ ಹಾಲ್ ಅಥವಾ ಆಜಿಯೋ ಸೇಲ್ ಈಗ ನಡೀತಾ ಇದೆಯಾ ಏನು ಅಂತ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೀರಾ. ನಾನು ಆ ಕಡೆ ಓಪನೇ ಮಾಡಿಲ್ಲ ಆ್ಯಪ್ನ, ಸೊ ಚೆಕ್ ಮಾಡಿಲ್ಲ. ಬಟ್ ಏನೋ ಆವಾಗಿದ್ದಂಗೆ ಆಫರ್ ಇಲ್ಲ. ಆಫರ್ ಆ ಥರ ತುಂಬ ಚೆನ್ನಾಗಿತ್ತು ಅಂದರೆ ನಾನೊಂದು ಶಾರ್ಟ್ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ಆ ಥರ ಇತ್ತು ಅಂದರೆ ನೀವು ನಾನು ಲಾಸ್ಟ್ ಟೈಮು ಒಂದು 2-3 ಸತಿ ಹಂಗೆ ಮಾಡಿದ್ದೆ, ಒಂದು ಚೆಕ್ಔಟ್ ಮಾಡಿ ಅಂತ ಒಂದು ಶಾರ್ಟ್ ವಿಡಿಯೋ ಅಥವಾ ರೀಲ್ಸ್ ಥರ ಒಂದು ಥರ ಮಾಡಿ ಹಾಕಿರ್ತೀನಿ. ಸೊ ಒಂದ್ಸಲಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಗೈಸ್. ಸೊ ಯಾಕೋ ನನಗೆ ಇನ್ನೊಂದ್ಸಲಿ ಹೇರ್ ಕಟ್ ಮಾಡಿಸೋಣ ಅಂತ ಅನ್ನಿಸ್ತಾ ಇದೆ. ಯಾಕೋ ನನಗೆ ಇದು ಅಷ್ಟೊಂದು ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ನೋಡೋಣ ಏನು ಮಾಡೋದು ಅಂತ. ಸೊ ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ಬನಾನಾ ಲೀಫ್ದು ಸ್ಕ್ರೀನ್ ತರಿಸಿದ್ದೀನಿ ಅಂತ ಮೀಶೋದಲ್ಲಿ. ಸೊ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಒಂದನ್ನ ಹಾಕೋಕ್ಕೆ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೈಡಿಗೆಲ್ಲ ಮತ್ತೆ ಅಗೇನ್ ಅದೇ ವೈಟ್ ವಾಲೇ ಕಾಣಿಸ್ತಾ ಇತ್ತು. ಸೊ ಹಾಕ್ತೀವಿ, ಎರಡೇ ಹಾಕೋಣ ಅಂತ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನೇನು ಗಣಪತಿ ಹಬ್ಬನೂ ಹತ್ರ ಬರ್ತಾ ಇದೆ ಅಲ್ವಾ, ಅದಕ್ಕೂ ಕೆಲವರು ಗಣಪತಿ ಹಬ್ಬನೂ ಗ್ರ್ಯಾಂಡಾಗಿ ಮಾಡ್ತಾರೆ, ಅವರು ಕೂಡ ಯೂಸ್ ಮಾಡ್ಬೋದು. ಸುಮಾರಷ್ಟು ಜನ ನನಗೆ ಅಂದರೆ ಲಕ್ಷ್ಮಿಗಿಂತ ಜಾಸ್ತಿ ಹಿಂದ್ಗಡೆ ಸ್ಕ್ರೀನ್ನೇ ಇಷ್ಟಪಡ್ತಾಯಿದ್ರು. ನಿಜವಾದ ಎಲೆ ಥರ ಕಾಣಿಸ್ತಾ ಇತ್ತು ನೀನು ಫೋಟೋದಲ್ಲಿ ಸ್ಟೇಟಸಲ್ಲಿ ಹಾಕಿದಾಗ ಅಂತ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ಮಾಡಿಕೊಂಡು ನಾನು ಮತ್ತೆ ಫ್ರೆಶನ್ ಅಪ್ ಆಗಿ ಇಲ್ಲಿ ರಾತ್ರಿ ಸ್ಯಾರಿನ ಡ್ರೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ನಾನು ಫಸ್ಟ್ ಟೈಮ್ ಉಡಿಸ್ತಾ ಇರೋದು. ನಾನು ಕೂಡ ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಟ್ರೈ ಮಾಡಿರೋದು, ಇದು ನಾನಾಗೆ ಅದನ್ನು ಮಾಡ್ತಿರೋದಲ್ಲ. ಸೊ ಹಾಗೆ ನೋಡಿಕೊಂಡು ಟಿ ವಿಯಲ್ಲಿ ಹಾಕ್ಕೊಂಡು ಈ ಥರ ಮಾಡಿದೆ. ಆಲ್ಮೋಸ್ಟ್ 95% ಅವ್ರು ಮಾಡಿರೋ ಥರನೇ ಬಂತು ನೋಡಿ. ಈ ಥರ ಬಂದಿತ್ತು. ಈಗ ಎಲ್ಲದನ್ನು ಬೆಳಗ್ಗೆ ಎದ್ದು ಜೋಡಿಸ್ಕೋತಾ ಇದ್ದೀವಿ. ಇವಾಗ ಕಳಶ ಎಲ್ಲ ಅಂದರೆ ಒಳಗೆ ಏನು ನೀರು ಹಾಕ್ಬಿಟ್ಟು ಏನೆಲ್ಲ ಹಾಕಬೇಕು ಅನ್ನೋದಿರುತ್ತೆ ಅಲ್ವಾ. ಲಾಸ್ಟ್ ಇದರಲ್ಲಿ ತೋರಿಸಿದೆ ನಾನು ಹಬ್ಬದಲ್ಲಿ. ಇದಾಗಿರ್ಬೋದು, ಕವಡೆ ಆಗಿರ್ಬೋದು, ಮತ್ತು ದೇವರಿಗೆ ಸುಗಂಧ ಬರುವಂಥದ್ದು ತುಂಬ ಬೇರ್ಗಳಿರುತ್ತೆ. ಅದೆಲ್ಲ ನಿಮಗೆ ಗಂಧಿಗೆ ಅಂಗಡಿಗೆ ಹೋದರೆ ಅದಷ್ಟು ಸಿಗುತ್ತೆ. ಗೋಮತಿ ಚಕ್ರ ಆಗಿರ್ಬೋದು ಅದೆಲ್ಲ. ಸೊ ಅದೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಪ್ರತಿ ವರ್ಷ. ಸೊ ಅದನ್ನೇ ಅದರೊಳಗೆ ಹಾಕಿ ಒಂದು ಬೆಳ್ಳಿದು ಮತ್ತು ಕಾಯಿನು ಈ ಥರದ್ದೆಲ್ಲ ಹಾಕಿ ಇಲ್ಲಿ ನಾನು ತೆಂಗಿನಕಾಯಿ ಸೈಜ್ ನೋಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಇರೋದೆಲ್ಲ ದಪ್ಪ ಕಾಯಿ. ನಮ್ಮ ಮನೇದು ಯಾವುದು ಚಿಕ್ಕ ಕಾಯಿ ಬರೋಲ್ಲ. ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಆಗುತ್ತೆ ನನಗೆ. ಅದರಲ್ಲೂ ಒಂದು ಸಣ್ಣ ಕಾಯಿ ಇದಾಗ್ಬೋದು ಅಂತ ತೆಗ್ದಿಟ್ಟಿದೆ, ಬಟ್ ಅಷ್ಟೊಂದು ಸರಿ ಅನ್ನಿಸ್ತಾ ಇರಲಿಲ್ಲ ನನಗೆ. ಇರಲಿ ಪರವಾಗಿಲ್ಲ ಅಂತ, ಅದೇನು ಹಿಂದೆ ಅಷ್ಟು ಕಾಣೋದಿಲ್ಲ ಇರಲಿ ಅಂತ ನಾನು ಅದಕ್ಕೇ ಇಲ್ಲಿ ಕಟ್ಟಿ ನೋಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಕಟ್ಕೊಂಡೆ. ಇದು ಏನು ಹೂವು ಹಾಕ್ತಾಯಿದ್ದೀನಲ್ಲ ಅದು ನಾನೇ ಮನೇಲಿ ತೊಗೊಂಬಂದು ಪ್ರತಿ ಹಬ್ಬಕ್ಕೂ ಹಂಗೆ ನಾನು ಪೋಣಿಸ್ತೀನಿ.
ಈ ಥರ ನಾವೇ ಹೋಗಿ ಕೇಳಿದ್ರೆ ಅವರು 500-600 ಹೇಳ್ತಾರೆ ಈ ಥರ 2 ಹಾರಕ್ಕೆ. ಸೊ ಅದ್ರ ಬದಲು ನಾವೇ ತೊಗೊಂಬಂದು ಪೋಣಿಸ್ಕೊಂಡ್ರೆ ದಪ್ಪಕ್ಕೂ ಚೆನ್ನಾಗಿರುತ್ತೆ. ನಾನು ಇದಿಷ್ಟೇ ಹಾಕೋದು ಹೂವು, ತುಂಬ ಅದ್ರ ಮೇಲೆ ಹಾರ ಹಾಕೋದು ಅದೆಲ್ಲ ಹಾಕಲ್ಲ. ಯಾಕೆಂದರೆ ನಾವು ಹೇಗೆ ಸ್ಯಾರಿ ಉಡ್ಸಿದ್ದೀವಿ, ಏನು ಜ್ಯುವೆಲರೀಸ್ ಹಾಕಿದ್ದೀವಿ ಅದು ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ಸಿಂಪಲಾಗೆ ಒಂದು ಈ ಥರ ಹಾರ ಮಾಡಿಬಿಟ್ಟು ಹಾಕ್ತೀನಿ. ಆ ಕಡೆ ಈ ಕಡೆ ಕಮಲ ಹೂವು ಮತ್ತು ಡೇರೆ ಹೂವನ್ನ ಇಟ್ಟಿದ್ದೀನಿ. ಸೊ ಅಬ್ಸರ್ವ್ ಮಾಡಿ ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಸಡನ್ನಾಗೆ ಏನಾಯಿತು ಅಂತ ನೀವೇ ಅಬ್ಸರ್ವ್ ಮಾಡಿ. ಅದು ನಾನು ಬೆಳಗ್ಗಿಂದ ಅನ್ಕೊತಾ ಇದ್ದೆ, ದೇವರು ಯಾವುದಾದ್ರೂ ಒಂದನ್ನು ಏನು ಬೀಳಿಸ್ಬೋದು ಅಂದರೆ ಏನಾದರೂ ಒಂದು ಈ ಥರ ಏನಾದರೂ ಒಂದು ಸೂಚನೆ ಏನೋ ಒಂಥರ ಹೇಳ್ತಾರಲ್ಲ, ಈ ಥರ ಆದರೆ ಒಂಥರ ಖುಷಿಯಾಗತ್ತಲ್ಲ. ಕಮಲ ಹೂವು ಬಿತ್ತು, ಅದು ನಾನು ವೀಡಿಯೋ ಮಾಡಬೇಕಾದ್ರೇ ತುಂಬಾ ಖುಷಿ ಆಯಿತು ನೋಡಿ. ಅಲ್ಲಿ ಬಿದ್ದಿದ್ದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಬರೀ 500 ರೂಪಾಯಿ ಇಟ್ಟಿದ್ದೆ ಅನ್ಸೋದು ಅಷ್ಟೇ. ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅಂತ ಅಲ್ಲ, ಬಟ್ ಫಸ್ಟ್ ಟೈಮ್ ಮಾಡಿದಾಗ ಬರೀ 500 ರೂಪಾಯಿ ಇದ್ದಿದ್ದಷ್ಟೇ ಇಡೋಕ್ಕೆ ಇದ್ರ ಮೇಲೆ. ಸೊ ಆ ಮಂತ್ ಎಂಡಲ್ಲಿ ಬಂದುಬಿಟ್ಟಿತ್ತು. ಅದನ್ನು ನೆನೆಸ್ಕೋತಾ ಇದ್ದೆ. ಅದಕ್ಕೆ ನನಗೊಂದು ಆಸೆ ಇತ್ತು, ಮನೇಲಿರೋದು ಮತ್ತು ಇರೋದೆಲ್ಲದನ್ನು ಅಲ್ಲಿ ಇಟ್ಬಿಟ್ಟು ನಾನು ಪೂಜೆ ಮಾಡಬೇಕು ಅಂತ ದೀಪಗೆ ಹೇಳ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಎಲ್ಲದನ್ನು ಖರ್ಚಿಗೆ ಅಂತಲೂ ಇಟ್ಕೊಂಡಿಲ್ಲ, ಎಲ್ಲದನ್ನು ಅದರಲ್ಲೇ ಇಟ್ಬಿಟ್ಟಿದ್ದೆ. ಸೊ ಯಾಕೆಂದರೆ ಆವಾಗ ಬರೀ ನೋಡು 500 ಅದನ್ನು ಇಟ್ಬಿಟ್ಟು ಮತ್ತೆ ಅದನ್ನು ತೊಗೊಂಡು ಖರ್ಚು ಮಾಡಿದ್ದು ಇದೆ ನಾವು. ಸೊ ಆ ರೀತಿ ಆಗಿತ್ತು. ಅದಕ್ಕೆ ಈ ಸಲ ನಾನು ಹಂಗೆ ಇಟ್ಟು ಗ್ರ್ಯಾಂಡಾಗಿ ಮಾಡಲೇಬೇಕು ಅಂತ ನಾನು ಮಾಡಿದ್ದು. ಆಮೇಲೆ ಅಂದ್ಕೊಂಡಿದ್ವಿ ಆಯಿತಾ, ನಮಗೆ ಹೆಣ್ಣು ಮಗುನೇ ಆದರೆ ನಾನು ನೆಕ್ಸ್ಟ್ ಟೈಮ್ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ನಾನು. ಹಾಗೆ ನಮ್ಮ ಆಸೆ ಅಂತ ಹೆಣ್ಮಗುನೇ ಆಯಿತು. ಅದಕ್ಕೆ ಈ ಸಲ ಈ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿ, ಸ್ವಲ್ಪ ಅಲ್ಲ ನಾನು ಮಾಡಿರೋದು ಇದುವರೆಗಲ್ಲಿ ಗ್ರ್ಯಾಂಡಾಗೆ ಅಂತಲೇ ಹೇಳ್ಬೋದು. ತುಂಬ ಜನ ಕರೆದಿದ್ದೆ, ಒಂದು 20-30 ಜನಕ್ಕೆ ಕರೆದಿದ್ದೆ. ಸೊ ಈ ಥರ ಎಲ್ಲ ಹಬ್ಬ ಮಾಡಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹೀಗೆ ಪ್ರತಿ ವರ್ಷ ಚೆನ್ನಾಗಿ ಮಾಡೋ ಥರ ದೇವ್ರು ನಮಗೆ ಶಕ್ತಿ ಕೊಟ್ಟರೆ ಅಷ್ಟೇ ಸಾಕು. ಅಷ್ಟೇ. ಹೇಗೆ ಆಯಿತು ನಿಮ್ಮ ಮನೇಲೆಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನಮ್ಮ ಮನೇಲಿ ಹೇಗಾಯಿತು ಅಂತಲೂ ಹೇಳಿ. ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೆ ಅಲ್ವಾ, ಸೊ ಚೆನ್ನಾಗಿ ಕೂರಿಸಿದ್ದೀನಲ್ಲ. ಸೊ ಎಲ್ಲರಿಗೂ ಅಂದರೆ ಸಡನ್ ಮೂಮೆಂಟಲ್ಲಿ ಇದನ್ನು ಈ ಥರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು, ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯಿತು. ಎಲ್ಲರೂ ಬಂದಿದ್ದರು, ಖುಷಿ ಆಯಿತು. ಪಾಪಣಿಗೆ ನಾನು ಇದು ಹಾಕಿದ್ದೆ, ಅವಳಿಗೊಂದು ಲಂಗ ಬ್ಲೌಸ್ ಥರದೊಂದು ಡ್ರೆಸ್ ತೊಗೊಂಡಿದ್ವಿ, ಅದನ್ನು ಹಾಕಿದ್ದೆ. ಅವಳು ತುಂಬ ರಗಳೆ ಮಾಡ್ತಿದ್ಲು ಅವತ್ತೇ. ಮಕ್ಕಳೇ ಹಾಗೆ ಅನಿಸುತ್ತೆ, ಏನಾದರೂ ಇದ್ದಾಗೆ ತುಂಬ ರಗಳೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ 5 ಜನ ಸೇರಿ ನಾವು ಆರತಿ ಮಾಡ್ತಾಯಿದ್ದೀವಿ. ಸಂಜೆ ಟೈಮ್ ಸ್ವಲ್ಪ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಒಂದು ಸ್ವಲ್ಪ ಬ್ಲರ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಾಯಿತು ಮಾತ್ರ. ಎಲ್ಲರೂ ಒಟ್ಟಿಗೆ ಬಂದರು. ಅದೇನೋ ಅಂತಾರಲ್ಲ, ಲಕ್ಷ್ಮೀರು ಮನೆಗೆ ಬಂದಿರ್ತಾರೆ ಅಂದರೆ ಮುತ್ತೈದೆ ರೂಪದಲ್ಲಿ ಬಂದಿರ್ತಾರೆ, ಬಂದು ಆಶೀರ್ವಾದ ಮಾಡೋಗ್ತಾರೆ ಅಂತಾರಲ್ಲ ಹಾಗೆ. ಸೊ ಅದೇ ರೀತಿಯೇ ನಾವು ದೇವಿಗೆ ಆರತಿ ಮಾಡಿ ಯಾರ್ಯಾರೆಲ್ಲ ಬಂದಿರ್ತಾರಲ್ಲ ಅವರಿಗೆ ಎಲ್ಲ ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಆರತಿ ಬೆಳಗಿ ನಾನು ದೀಪು ಅವ್ರ ಹತ್ರ ಆಶೀರ್ವಾದನ ತೊಗೊಂಡ್ವಿ. ನಾನು ಸ್ಯಾರಿ ಡ್ರೈಪಿಂಗ್ದೆಲ್ಲ ನಿಮಗೆ ತೋರ್ಸೋಕ್ಕಾಗಿಲ್ಲ ವೀಡಿಯೋ, ಯಾಕೆಂದರೆ ನಾನೇ ವೀಡಿಯೋ ನೋಡ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಅದು ತುಂಬಾ ಸ್ವಲ್ಪ ಕಷ್ಟ ಅನ್ನಿಸ್ತು. ಈಸಿ ಅನಿಸುತ್ತೆ ವೀಡಿಯೋ ನೋಡಬೇಕಾದ್ರೆ, ಬಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತಾಯಿತ್ತು ನೋಡಿ. ಇವಾಗ ಎಲ್ಲರಿಗೂ ಆರತಿ ಮಾಡ್ತಾಯಿದ್ದೀವಿ. ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಲಕ್ಷ್ಮೀ ದೇವಿನೇ ಮನೆಗೆ ಬಂದಿರ್ತಾಳೆ ಅಂತ ಒಂದು ಶಾಸ್ತ್ರ ಅದು. ಅದಕ್ಕೆ ಅವರಿಗೆಲ್ಲ ಮಾಡಿ ಆಶೀರ್ವಾದನ ತೊಗೊಂಡ್ವಿ. ಸೊ ಪಾಪಣಿ ತುಂಬ ರಗಳೆ ಮಾಡ್ತಿದ್ಲು, ಅದಕ್ಕೆ ನಮ್ಮಪ್ಪ ಕರ್ಕೊಂಡು ಹೋಗ್ಬಿಟ್ರು ಅವಳಿಗೆ ಕೆಳಗೆ. ಅದಕ್ಕೆ ಅವಳದು ಇಲ್ಲಿ ವಿಡಿಯೋ ಇಲ್ಲ. ಸೊ ನಂದು ಒಂದು ಫೋಟೋ ತಕ್ಕೊಳ್ಳೋಕ್ಕಾಗಲಿಲ್ಲ ಗೈಸ್, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ತುಂಬ ಚೆನ್ನಾಗಿ ಕರೆದಿದ್ವಲ್ಲ, ಸೊ ಎಲ್ಲರೂ ಬರ್ತಾಯಿದ್ರು. ಅದಕ್ಕೆ ನಾನು ಇನ್ನೇನು ಡ್ರೆಸ್ ಬಿಚ್ಚಬೇಕಾದ್ರೆ ಇಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇದು ನಮ್ಮಮ್ಮಂದು ಆ್ಯಕ್ಚುಲಿ ಲಾಂಗ್ ಚೈನು ಮಾಡಿಸ್ಕೊಂಡು ಒಂದು 6 ತಿಂಗಳಾಯಿತು. ನಾನು ನಿಮ್ಮ ಹತ್ರ ಶೇರೇ ಮಾಡಿರಲಿಲ್ಲ, ತೋರಿಸೇ ಇಲ್ವಲ್ಲ ಅಂತ ಆವಾಗ ನನಗೆ ಗೊತ್ತಾಯಿತು. ಇನ್ನೊಂದು ವ್ಲಾಗಲ್ಲಿ ಕ್ಲೀನಾಗಿ ತೋರಿಸ್ತೀನಿ, ಓಕೆನಾ. ಅದು ನಮ್ಮಮ್ಮಂದು ಆ್ಯಂಟಿಕ್ ಅಲ್ಲ, ಅದು
ನಾನು ತೊಗೊಂಡಿರೋದು ಆ್ಯಂಟಿಕ್ಕು. ಸೊ ಎಲ್ಲ ಮುಗಿಸ್ಕೊಂಡು ಮನೇಲಿ ಇನ್ನೂ ರಿಲೇಟಿವ್ಸ್ ಎಲ್ಲ ಇದ್ದರು ಅಲ್ವಾ, ಎಲ್ಲರಿಗೂ ಲಯನ್ ಸಫಾರಿ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಹೋಗಿದ್ವಿ. ನಮ್ಮ ಮನೆಯಿಂದ ಲಯನ್ ಸಫಾರಿ ಹತ್ರ ಅಲ್ಲ, ಅದಕ್ಕೆ ಹೋಗಿದ್ವಿ ಪಾಪಣಿಗೂ ಎಲ್ಲ ತೋರಿಸೋಣ ಅಂತ. ಅವಳು ಕೂಡ ತುಂಬ ಇದನ್ನು ಅನಿಮಲ್ಸ್ನ ರೆಕಗ್ನೈಸ್ ಮಾಡ್ತಾಯಿದ್ಲು. ಯಾಕೆಂತ ಅಂದರೆ ಮನೇಲಿ ಝೂಝು ಇದ್ದಾಳಲ್ವಾ, ಸೊ ಝೂಝು ನೋಡಿ ಅವಳು ರಿಯಾಕ್ಟ್ ಮಾಡ್ತಾಳೆ ತುಂಬ. ಹಾಗೆ ಅಲ್ಲಿ ನವಿಲಿಗಾಗಿರ್ಬೋದು, ಆಮೇಲೆ ಮಂಗಗಳು ಆ ಥರದಕ್ಕೆಲ್ಲ ತುಂಬಾ ರಿಯಾಕ್ಟ್ ಮಾಡ್ತಿದ್ಲು. ಈಗ ಲಯನ್ ಸಫಾರಿ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆವಾಗ ನಾವು ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಲ್ಲ, ಆವಾಗಿನಷ್ಟೇನು ಚೆನ್ನಾಗಿಲ್ಲ. ಇನ್ನು ಕೆಲಸ ನಡೀತಾನೇ ಇದೆ, 5-10 ವರ್ಷ ಆದರೂ ಕೆಲಸ ನಡೀತಿದೆ, ಹಾಗೆ ಆಗ್ತಿದೆ. ಬಟ್ ಕೆಲವೊಂದು ಅಂದರೆ ಅನಿಮಲ್ಸ್ಗಳು ಚೆನ್ನಾಗಿ ಹಾಕಿದ್ದಾರೆ. ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಅದೆಲ್ಲ. ಸೊ ಅದೇ ಮೇಯ್ನ್ ಅಟ್ರ್ಯಾಕ್ಷನಲ್ಲಿ ಅಂತ ಹೇಳ್ಬೋದು. ಇನ್ನು ಕೆಲಸ ನಡೀತಾ ಇದೆ. ನೋಡಿ ಎಷ್ಟು ದೊಡ್ಡ ನವಿಲು, ಪಾಪು ಅದನ್ನು ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತಾಯಿದ್ಲು, ಓಯ್ ಓಯ್ ಅಂತ ಇದ್ಲು. ಸೊ ಇನ್ನೊಂಚೂರು ದೊಡ್ಡವಳು ಆಗಬೇಕು ಅವಳು, 1-1.5 ವರ್ಷ ಆದರೆ ಅವಳು ಇನ್ನು ಅದನ್ನು ನೋಡಿ ಎಕ್ಸೈಟ್ ಆಗೋದು ಅದನ್ನೆಲ್ಲ ಮಾಡ್ಬೋದು ಅನಿಸುತ್ತೆ. ಅವರು ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ರಿಲೇಟಿವ್ಸ್ ಕಮ್ ಬೆಸ್ಟ್ ಫ್ರೆಂಡ್ ಅಂತ. ಸೊ ಚಿಕ್ಕ ವಯಸ್ಸಿಂದ ಅವರು ಒಟ್ಟಿಗೆ ಬೆಳೆದಿದ್ದು. ಸೊ ಅವರಿಗೂ ಒಂದು ಮೊಮ್ಮಗು ಆಗಿದೆ, ಅಮ್ಮಂಗೂ ಒಂದು ಮೊಮ್ಮಗು ಆಗಿದೆ. ಸೊ ಆ ಪಾಪು ಇನ್ನು ಚಿಕ್ಕದು, ಅದಕ್ಕಿನ್ನ 4.5 ತಿಂಗಳು. ಮೊನ್ನೆ ನಾಮಕರಣ ಆಯ್ತಲ್ಲ, ಅದೇ ಪಾಪುದೇ ಆಗಿದ್ದು. ನೋಡಿ ಇಲ್ಲಿ ಪಾಪಣಿ ನಾನು ಹೆಂಗೆ ತಗೊಂಡು ಬರ್ತಾಯಿದ್ದೀನಿ. ಸೊ ಅವ್ರ ಅಪ್ಪ ಇರಲಿಲ್ಲ ಅಲ್ಲ, ಅಲ್ಲಿ ತುಂಬ ಓಡಾಡೋದಿರುತ್ತೆ. ಸೊ ಅದಕ್ಕೆ ನಾನು ಹಂಗೆ ಎತ್ಕೊಂಡು ಬರ್ತಾಯಿದ್ದೆ. ಜಿಂಕೆ ಎಲ್ಲದೂ ಈ ಥರ ಹಿಂಗೆ ಹತ್ರದಿಂದನೇ ಕಾಣಿಸುತ್ತೆ. ಇವಾಗ ಹತ್ರದಿಂದ ನೋಡೋದು ಒಂದು ಇದು ಮಾಡಿದ್ದಾರೆ, ಚೆನ್ನಾಗಿದೆ. ಮಕ್ಳಿಗೆ ಕರ್ಕೊಂಡು ಹೋಗಿ ಬನ್ನಿ. ಸೊ ಹಾಗೆ ನೋಡ್ತಾ ಇರಿ, ಟೈಗರ್ ಬರುತ್ತೆ. ಸೊ ಅದೊಂದು ಚೆನ್ನಾಗಿ ಸಿಕ್ತು ಲಾಸ್ಟ್ ಮೂಮೆಂಟಲ್ಲಿ. ಹತ್ತತ್ರ ಒಂದು 20 ನಿಮಿಷ ನಿಂತಿದ್ದೀವಿ ಟೈಗರ್ ಇದು ಬರೋಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಕ್ತು ವೀಡಿಯೋ. ಹತ್ರದಿಂದ ಬಂದು ಕಾಣುತ್ತೆ ಗ್ಲಾಸೆಲ್ಲ ಹೀಗೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಆವಾಗೆಲ್ಲ ಬೋನ್ ನೋಡ್ತಾರ ಇದ್ರೊಳಗೆ ಹಾಕಿ ಬಿಟ್ಬಿಡೋರು, ಈಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲೊಂದಿದೆ ಚಿರತೆ. ಚೆನ್ನಾಗಿತ್ತು. ನಾನು ಪಾಪಣ್ಣಿ ಎಲ್ಲ ಇಲ್ಲಿ ಫೋಟೋ ತಗೊಂಡ್ವಿ. ಪಾಪ ಇದು ಪ್ರೆಗ್ನೆಂಟ್ ಇತ್ತು ಅನಿಸುತ್ತೆ, ಸುಸ್ತಾಗಿಬಿಟ್ಟಿತ್ತು, ಮಲ್ಕೊಂಡಿತ್ತು. ಹಂಗೂ ಅಲ್ಲಿ ಫೋಟೋ ತಗೊಂಡ್ವಿ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಲಯನ್ ಸಫಾರಿಯಲ್ಲಿ ಎಲ್ಲ ಕಡೆ ಗ್ಲಾಸು ಮತ್ತು ಗ್ರೀನ್ರಿ ಆಗಿರ್ಬೋದು ಎಲ್ಲ ಚೆನ್ನಾಗೇ ಮಾಡಿದ್ದಾರೆ.